ವೆರಿ ಗುಡ್ ಆಫ್ಟರ್ನೂನ್ ಎಲ್ಲ ಮುದ್ದು ವೀಕ್ಷಕರೇ. ಹೌದು, ಬ್ಲಾಗ್ ಆ್ಯಕ್ಚುಲಿ ಮಧ್ಯಾಹ್ನ ಸ್ಟಾರ್ಟ್ ಮಾಡತ್ತಾನೆ ಬಿಕಾಸ್ ಮಾರ್ನಿಂಗಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡತ್ತಿದ್ದೆ ಅಂತೂ ಅನ್ನಕ್ಕೆ ಬರೋಂಗಿಲ್ಲ, ಬಟ್ ಸ್ವಲ್ಪ ಬ್ಯುಸಿ ಇದ್ದೆ. ವೆಲ್ ಬರ್ರಿ, ಏನು ಐಶ್ವರ್ಯ ಆ್ಯಕ್ಚುಲಿ ನೋಡ್ರಿ ಇಲ್ಲಿ ಕಾಣಬಾರ್ದು. ಸ್ವಲ್ಪ ದಿವ್ಸನಾಗ ಡೆಲಿವರಿ ಆಕತ್ತೆ, ನೋಡ್ಬೋದು ಹೆಂಗೆ ಕುಂತಾಳ ನಮ್ಮ ಐಶು ಕುಟ್ಟಿ. ಅಲ್ಲೇ ಫಸ್ಟ್ ರೋನಾಗ ಐತ್ರಿ. ಅಂದಂಗ ಐಶ್ವರ್ಯ ಫುಲ್ ಸ್ಯಾರಿ ಹಾಕೊಂಡು ರೆಡಿ ಆಗಿ ಕೂತಾಳ. ಯಾಕಂತ ಕೇಳೋಣ ಬರ್ರಿ, ಹೆಂಗೆ ರೆಡಿ ಆಗ್ಯಾಳ ಅಂತ ನೋಡೋಣ ಬರ್ರಿ. ಆ್ಯಕ್ಚುಲಿ ನನಗೆ ಬೇಬಿ ಬಂಪ್ ಎಂಜಾಯ್ ಮಾಡೋದದ. ಡಾಕ್ಟರ್ ಹತ್ರ ನಿನ್ನೆ ಹೋಗಿದ್ದೆ ರೀ. ಸೊ ಡೆಲಿವರಿ ಇನ್ನೇನು ಸ್ವಲ್ಪ ದಿನದೊಳಗೆ ಆಗ್ತತಿ ಅಂತ ಹೇಳಂದ್ರೆ, ಸೊ ನಾವು ಇಬ್ಬರಿದ್ದವ್ರು 3 ಜನ ಆಗತ್ತೀವಿ. ಸೊ ಅದೊಂಥರ ಎಕ್ಸೈಟ್ಮೆಂಟ್. ಆಮೇಲೆ ಡೆಲಿವರಿ ನೆನೆಸ್ಕೊಂಡು ನನಗೊಂಥರ ಆ ವಿಡಿಯೋಸ್ ಬರತ್ತವ್ರಿ, ಹೆದರಿಕೆ ಒಂದು ಬರತ್ತದ. ಬಟ್ ಹೋಗಲಿ, ಗೋ ವಿತ್ ಅ ಫ್ಲೋ ಹೋಗ್ತೇನೆ ನಾನು. ಏನಾದರೂ ಆಗಲಿ, ನಾರ್ಮಲ್ ಆಗಲಿ, ಸಿ ಸೆಕ್ಷನರ ಆಗಲಿ, ಎನಿಥಿಂಗ್ ಈಸ್ ಫೈನ್, ಬಟ್ ಬೇಬಿ ಹೆಲ್ದಿ ಇರಬೇಕು. ಆ್ಯಂಡ್ ನನಗೆ ಟ್ರೆಡಿಷ್ನಲ್ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಭಾಳ ಆಸೆ ಇತ್ತು. ಅವಸರದಾಗ ವೆಸ್ಟರ್ನ್ ಫೋಟೋಶೂಟ್ ಆಯ್ತು ಪೂನಾಗ, ನೀವೆಲ್ಲ ನೋಡಿದ್ರಿ. ಆ್ಯಂಡ್ ಹಾಗೆ ಸುಮ್ಮನೆ ರೀ ಸಂಡೇ, ಸೊ ಹಾಗಾಗಿ ಸೀರೆ ಉಟ್ಕೊಂಡು ಕೂತೀನಿ. ಇನ್ನೂ ಏನು ಜಸ್ಟ್ ಮೇಕಪ್ ಮಾಡ್ಕೊಂಡೇನಿ. ನನಗೆ ಏನೇನೋ ಬೈಕಿ ಬರತ್ತವ್ರಿ ಲಾಸ್ಟ್ ಮೂಮೆಂಟಿಗೆ. ಆಕಾಶಿಗೆ ಏನು ಕೇಳತ್ತನಂದ್ರೆ, ಕೆಲವೊಂದಿಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಬೇಕಂದ್ರೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಬಟ್ ನಂಗೆ ತಿನ್ನೋದ್ರಕ್ಕಿಂತ ಒಂಥರ ನನಗೆ ಜ್ಯುವೆಲರಿ ದವ್ವ ಇದ್ದಂಗೆ ಅದೇನ್ರಿ. ನಂಗೆ ಟೆಂಪಲ್ ಜ್ಯುವೆಲರಿ ಬೇಕಾಗದ. ಸೊ ಈ ಸಾರಿ ನೀವು ನೋಡಿರ್ಬೋದು, ನನ್ನ ಕಳ್ಕುಬಿಸ್ದಾಗ ನಮ್ಮ ಮಮ್ಮಿ ಚಿಕ್ಕಮ್ಮನ ಮಗಳ ಅಂದರೆ ಆಂಟಿ ತೊಗೊಂಡು ಬಂದು ಕೊಟ್ಟಿದ್ರು. ಸೊ ಇದಕ್ಕೆ ನನಗೆ ಅವ ಜ್ಯುವೆಲರಿ ಸಾಕಾಗ್ಬಿಟ್ಟಾವ ನನಗೆ. ಸೊ ಹಾಗಾಗಿ ಸ್ವಲ್ಪ ಜ್ಯುವೆಲರಿ ತರಿಸೋನು ಅಂತಂತ ಹೇಳಿ ಒಬ್ಬರ ಕಡೆ ತರ್ಸೇನಿ. ಸೊ ಲಾಸ್ಟ್ ಇಯರ್ ನಾವು ಹೋಗಿದ್ವಿ ಅವ್ರ ಹತ್ರ. ನಂಗೆ ಅವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ ಭಾಳ ಲೈಕ್ ಆಗಿದ್ದು. ಸಂಜಯ್ ಜ್ಯುವೆಲರ್ಸ್ ಅಂತ ಹೇಳಿ ನೀವು ಹೆಸರು ಕೇಳಿರ್ಬೋದು. ಸೊ ನಾನು ಈ ವರ್ಷ ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಅವ್ರ ಕಡೆನೇ ತರ್ಸೇನಿ. ಸೊ ಸಂಜಯ್ ಜ್ಯುವೆಲರ್ಸ್ ವೆಬ್ಸೈಟ್ ಒಳಗಿಂದ ನಾನು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡೀನಿ ರೀ. ಸೊ ಕಳ್ಸಾರ ಅವ್ರ. ಸೊ ಅನ್ಬಾಕ್ಸ್ ಮಾಡೋಣ ಬರ್ರಿ. ಟನ್. ಸೊ ಬಾಕ್ಸ್ನಾಗ ಏನೇನು ತರ್ಸೇನೆ ಅಂತ ಹೇಳಿ ತೋರಿಸ್ತೇನೆ ರೀ. ಇನ್ನೊಂದು, ನೀವು ಬೆಂಗ್ಳೂರ್ದವ್ರು ಆಗಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ ಸಂಜಯ್ ಜ್ಯುವೆಲರ್ಸ್ ಎಷ್ಟೆಷ್ಟು ಕಡೆ ಶಾಪ್ಸ್ ಅವೈಲೇಬಲ್ ಅದಾವ ಅಂತ ಹೇಳಿ. ಆನ್ ಬೆಂಗ್ಳೂರಿಯನ್ಸ್. ಸೊ ಸ್ಟ್ರೀಟ್ ಚಿಕ್ಕಪೇಟೆ 3rd ಬ್ಲಾಕ್ ಜಯನಗರ 2nd ಫ್ಲೋರ್ ಮಂತ್ರಿ ಮಾಲ್ನಾಗ ಅದ. ಆ್ಯಂಡ್ ಅವೆನ್ಯೂ ರೋಡ್ನಾಗೂ ಅದ. ಆ್ಯಂಡ್ ಮೈಸೂರಿನಾಗ ದೇವರಾಜ್ ಅರಸ್ ರೋಡ್ನಾಗ ಅದ. ಸೊ ಅದ್ರದ್ದೆಲ್ಲ ಡೀಟೇಲ್ಸ್ ನಾ ಕೊಟ್ಟಿರ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾ ಏನು ತರ್ಸೇನೆ ತೋರಿಸ್ತೇನೆ. ಪ್ಯಾಕೇಜಿಂಗ್ ನೀವು ನೋಡ್ಬೋದು, ಭಾರಿ ಚಲೋ ಕಳ್ಸಾರ. ಆ್ಯಂಡ್ ಇದು ಯಾವ ಸರ ಗೆಸ್ ಮಾಡಿರಿ ತೋರ್ಸೋಕ್ಕಿಂತ ಮುಂಚೆ. ಸೊ ಡೈಲಿ ವೇರಿಗೆ ಅಂತ ಹೇಳಿ ಕಡ ತರಿಸಿದ್ದೆ ರೀ. ಸೊ ಇವಿಷ್ಟು ಕಡ. ಆ್ಯಂಡ್ ಇಂಥದ್ದೊಂದು ಕಡ ನನಗೆ ಬೇಕಾಗೈತೆ ರೀ ಆಫೀಸ್ ವೇರಿಗೆ. ಸೊ ಯೂಶ್ವಲಿ ನಾನು ವಾಚು ಹಾಕ್ಕೊಳ್ಳೋಂಗಿಲ್ಲ, ಆಮೇಲೆ ಕಡನೂ ಹಾಕ್ಕೊಳ್ಳೋಂಗಿಲ್ಲ. ಬಟ್ ನಂಗೆ ಆಕಾಶ್ ಮಮ್ಮಿ ಎಲ್ಲರೂ ಗಂಡು ಬಿದ್ದಾರೆ, ವಾಚ್ ಹಾಕೋ ಅಂತಂತ ಹೇಳಿ. ಸೊ ಒಂದು ಕೈಯಾಗದು ಒಂದು ಕೈಯಾಗಿದು. ನನಗಷ್ಟೇ ತರಿಸೋದಲ್ದೆ ನಾ ಆಕಾಶಿಗೆ ಸರ್ಪ್ರೈಸ್ ಕೊಡತ್ತೀನಿ ರೀ. ಇದು ಆ್ಯಂಟಿಕ್ದ ಕಡ. ಸೊ ಆಕಾಶಿಗೂ ಒಂದು ತರ್ಸೇನಿ. ಆ್ಯಂಡ್ ಜುಮ್ಕಾಸ್. ಸೊ ಈ ಬಾಕ್ಸ್ನಾಗ ಅವ್ರು ಹೆಂಗೆ ಯೂಸ್ ಮಾಡ್ಬೇಕು ಜ್ಯುವೆಲರಿ ಅಂತ ಹೇಳಿ ಕೊಟ್ಟಾರ ಇನ್ಸ್ಟ್ರಕ್ಷನ್ಸ್. ಸೊ ಈಗ ನಂದು ಸರ ಹಾಕ್ಕೊಳ್ಳೋಣಂತ. ಸೊ ನನಗೆ ಆ್ಯಕ್ಚುಲಿ ಮಾವಿನಕಾಯಿ ಸರ ಅಂದರೆ ಭಾಳ ಇಷ್ಟ ರೀ. ಅನ್ಫಾರ್ಚುನೇಟ್ಲಿ ನಂದು ಒಂದು ಸ್ಮಾಲ್ ನೆಕ್ಲೆಸ್ ಐತೆ ಮದುವೆನಾಗ ನಮ್ಮ ಮಮ್ಮಿ ಕೊಡಿಸಿದ್ದೆ. ಸೊ ಅದು ನನಗೆ ಅಷ್ಟೊಂದೇನು ಲೈಕ್ ಆಗಿಲ್ಲ. ಬಿಕಾಸ್ ಅದು ಆರ್ಡರ್ ಕೊಟ್ಟು ಮಾಡಿಸಿದ್ವಿ ರೀ, ಅವ ಚೆಂದಾಗೆ ಮಾಡೇ ಇಲ್ಲ. ಸೊ ಇದು ನನಗೆ ವೆಬ್ಸೈಟ್ ಒಳಗೆ ನೋಡಿದ ತಕ್ಷಣ ನಂಗೆ ಲೈಕ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಲ್ದೆ ನಾನು ಆರ್ಡರ್ ಮಾಡಿಬಿಟ್ಟೆ. ಸೊ ಇದು ಪ್ಯೂರ್ ಸಿಲ್ವರ ವಿತ್ ಗೋಲ್ಡ್ ಪಾಲಿಶ್. ಸೊ ಟೆಂಪಲ್ ಜ್ಯುವೆಲರಿ ರೀ. ಸೊ ಈಗ ಹಾಕ್ಕೊಳ್ಳೋಣ ಬರ್ರಿ. ಬಟ್ ಲಾಂಗ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಶಾರ್ಟ್ ಹಾಕ್ಕೊಳ್ಳೋಣ ಫಸ್ಟ್. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಒಡವೆಗಳನ್ನು ತಂದರೂ ಕೂಡ ಸಾಕಾಗೋದನ್ನ ಇಲ್ಲ ನೋಡ್ರಿ. ನಮ್ಮ ಯಜಮಾನ್ರಂತ್ರಿ ಬರೀ ಫಿಂಗರಿಂಗ್ ತೊಗೊತ ಹೋಗತ್ತಾರ, ನಂಗೇನು ಕೊಡ್ಸವಲ್ರು. ಇದು ನೋಡ್ರಿ ಶಾರ್ಟ್ ನೆಕ್ಲೆಸ್.
ಸೊ ನನಗಿದು ಭಾಳ ಲೈಕ್ ಆಯ್ತು. ಸಿಂಪಲ್ ಆಗಿ ಮಸ್ತ್ ಲುಕ್ ಕೊಡ್ತದೆ. ಹಾಕ್ಕೋತೀನಿ ಈಗ ಫಸ್ಟ್. ಎಲ್ಲರ ಮದ್ವೆಗೆ ಹೊಂಟಾಗ ಅಷ್ಟೇ ಫುಲ್ ಗ್ರ್ಯಾಂಡಾಗಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಪೂಜೆ ಇದ್ದದ್ದು ಇದ್ದಾಗ ಶಾರ್ಟ್ ನೆಕ್ಲೆಸ್ ಹಾಕ್ಕೊಳ್ಳೋದು. ಆ್ಯಂಡ್ ನನ್ನ ಹತ್ರ ವೆರಿ ಸ್ಮಾಲ್ ಜುಮ್ಕಾಸ್ ಇದ್ದು ರೀ. ನಮ್ಮ ಪಪ್ಪ ನನ್ನ ಮದ್ವೆ ಟೈಮ್ನಾಗ ಕೊಡ್ಸಿದ್ರು. ಸೊ ನಾನು ಜಾಸ್ತಿ ಜುಮ್ಕಾಸ್ ಯೂಸ್ ಮಾಡೋಂಗಿಲ್ಲ, ಹಾಕ್ಕೊಳ್ಳೋಂಗಿಲ್ಲ. ಬಟ್ ಇರಬೇಕು ಅಂಥೇಳಿ ನಾನು ತೊಗೊಂಡಿದ್ದೆ ಗೋಲ್ಡ್. ಸೊ ಬಟ್ ನನಗೆ ಆಮೇಲೆ ತೊಗೊಂಡಾದ್ಮೇಲೆ ನನಗೆ ಸಾರಿ ಮೇಲೆ ನಂದು ಕುಬ್ಸಿದ ಲಾಗ್ ನೋಡ್ಬೋದು. ಸೊ ಅದು ಹಾಕ್ಕೊಂಡಾದ್ಮೇಲೆ ನಂಗೆ ಫೀಲ್ ಆತವು ನಂಗೆ ಇನ್ನೂ ಸ್ವಲ್ಪ ಜುಮ್ಕಾಸ್ ಕಲೆಕ್ಷನ್ ಬೇಕಂತ ಹೇಳಿ. ಸೊ ಇದು ನನಗೆ ಭಾಳ ಲೈಕ್ ಆತ. ಪಿಕಾಕ್ ಫ್ರಂಟ್ ಐತಿ. ಸೊ ಇಲ್ಲಿ ಆಲ್ರೆಡಿ ನನ್ನ ಹತ್ರ ಮುತ್ತಿನೂ ಇದ್ದು. ಸೊ ಹಾಗಾಗಿ ಮುತ್ತು ಬೇಡ ಅಂತಂತ ಹೇಳಿ ಇದನ್ನು ಗೋಲ್ಡ್ ಫಿನಿಶ್ ತರಿಸಿದೆ. ನೀವು ನೋಡ್ಬೋದು ಇದು ಎಲ್ಲಿನೂ ಆರ್ಟಿಫಿಷಿಯಲ್ ಅಂತ ಅನ್ಸಂಗೇ ಇಲ್ಲ, ಬಿಕಾಸ್ ಇದು ಆರ್ಟಿಫಿಷಿಯಲ್ ಅಲ್ವೇ ಅಲ್ಲ. ಸೊ ಇದು ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶ್. ಇವ್ರ ಹತ್ರ ವೈಡ್ ವೆರೈಟಿ ಆಫ್ ಕಲೆಕ್ಷನ್ ಅದ ರೀ. ನನಗೆ ಹುಚ್ಚ ಹಿಡ್ದಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ. ಸೊ ನೆನಪು ಮಾಡ್ಕೊಂಡು ತರ್ಸೇನಿ. ಈ ಸಲ ಹೋಗ್ಬೇಕಂತ ಮಾಡಿದ್ದೆ ರೀ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾವೆಲ್ ಬೇಡ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ರು. ಸೊ ಹಂಗಾಗಿ ಹೋಗೋಕೆ ಆಗಲಿಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಗೋಲ್ಡ್ ಪ್ರೈಸ್ ಅಂತ್ರಿ ಅಬ್ಬಬ್ಬ 1,00,000 ಆಗೈತೆ ರೀ. ಬೆಸ್ಟ್ ಅಂದ್ರೆ ಬೆಸ್ಟ್ ನನಗೆ ಪ್ಯೂರ್ ಸಿಲ್ವರ್ ಒಳಗೆ ಗೋಲ್ಡ್ ಕೋಟೆಡ್ ಜ್ಯುವೆಲರಿ ತೊಗೊಳೋದು. ಸೊ ನಾನಂತ್ರಿ ಇವಾಗ ಕಲೆಕ್ಷನ್ ಮಾಡ್ಕೊತ ಕೂತ್ಬಿಟ್ಟೇನಿ. ಸೊ ನೀವು ನೋಡ್ಬೋದು ಹಾಕ್ಕೊಂಡೇನಿ ಹೆಂಗೆ ಕಾಣತ್ತವ. ಆಕಾಶ್ ಹೆಂಗೆ ಕಾಣತ್ತವ? ಸೂಪರ್. ರೊಕ್ಕ ನಾನು ಕೊಟ್ಟೇನಿ, ಸೂಪರ್ ಅನ್ನ ಅಂದೇನು. ಈ ಡಿಸೈನ್ ಭಾಳ ಲೈಕ್ ಆಯ್ತು ರೀ. ಇನ್ಸ್ಟಾಗ್ರಾಮ್ ಒಳಗೆ ಹಾಗೆ ಸ್ಕ್ರಾಲ್ ಮಾಡ್ತಾ 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 ನನಗೆ ಇದು ಡಿಸೈನ್ ಸಿಕ್ತು. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಸಂಜೆ ಜ್ಯುವೆಲರ್ಸ್ ವೆಬ್ಸೈಟ್ ಒಳಗೂ ನನಗೆ ಈ ಬಡಿ ಸಿಕ್ತ, ಕಡ ಸಿಕ್ತ. ಸೊ ಹಾಗಾಗಿ ನಾನು ಆಕಾಶನ್ ಕೇಳ್ದೆ ಎಲ್ಲ ತರಿಸ್ಬಿಟ್ಟೇನಿ. ಇದು ಆ್ಯಕ್ಚುಲಿ ಡೈಲಿ ವೇರಿಗೆ ಭಾಳ ಚಲೋ ಅನ್ನಿಸ್ತದೆ. ಆ್ಯಂಡ್ ಮಸ್ತ್ ಅದ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಅದಾವ, ನಿಮಗೆ ತೋರಿಸ್ತೇನೆ ನಾನು. ನೋಡ್ರಿ, ಸೊ ನೀವು ನೋಡ್ಬೋದಾ ಕಲರ್ ಆ್ಯಕ್ಚುಲಿ ಡೈಲಿ ವೇರಿಗೆ, ಆಫೀಸ್ ವೇರಿಗೆ ಚಲೋ ಅನ್ನಿಸ್ತದೆ. ಗಾಜಿನ ಬಡಿಕಿನ ಇಂಥವು ಕಡ ಹಾಕ್ಕೊಳ್ಳೋದು ಚಲೋ ನೋಡ್ರಿ. ನನಗಂತ್ರಿ ಗಾಜಿನ ಬಡಿ ಹಾಕ್ಕೊಂಡು ಅಂತಂತಂದ್ರೆ ರಾತ್ರಿ ನನಗೆ ದೆವ್ವದ ಹೆದರಿಕೆ ಬರ್ತದೆ. ಸೊ ಈ ಕೈಯಾಗ ಇದನ್ನು ಹಾಕ್ಕೊಂಡೇನಿ, ಈ ಕೈಯಾಗ ಇವು ಹಾಕ್ಕೊಂಡೇನಿ. ಆ್ಯಂಡ್ ಇದನ್ನು ಹಾಕ್ಕೊಳಕ್ಕೆ ಬರೋಂಗಿಲ್ಲ, ಬಿಕಾಸ್ ಆಕಾಶ್ ಅವ್ರಿಗೆ ಕೊಡಾತೀನಿ ಇದನ್ನು. ಸೊ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ವೆರಿ ಲೋ ಪ್ರೈಸ್ ಜ್ಯುವೆಲರೀಸ್ ಅದಾವೆ. ಯಾಕಂದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ. ಸೊ 10 ವರ್ಷ ವ್ಯಾರಂಟಿ ಕೊಡ್ತಾರೆ ಪಾಲಿಶಿಗೆ. ಸೊ ಔಟ್ಸೈಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ರೀ, 10 ದಿನ ಕೂಡ ಕೊಡೋಂಗಿಲ್ಲ. ಸೊ ಇವ್ರ ಹತ್ರ ಎಲ್ಲ ಕಲೆಕ್ಷನ್ಸ್ ಅದಾವೆ. ಬಿಗ್ ಇಯರಿಂಗ್ಸ್, ಸ್ಟಡ್ಸ್, ಮತ್ತು ಹಾರ, ನೆಕ್ಲೆಸ್, ಚೈನ್ಸ್, ಪೆಂಡೆಂಟ್ಸ್, ಬ್ಯಾಂಗಲ್ಸ್, ಎಲ್ಲ ಆಕ್ಸೆಸರೀಸ್, ನೋಸ್ ರಿಂಗ್ಸ್, ಟಿಕ್ಕಾ, ಡಾಬ್ ಆಗಿರ್ಬೋದು, ಕಿಡ್ಸ್ ಜ್ಯುವೆಲರಿ ಆಗಿರ್ಬೋದು, ಜೆಂಟ್ಸ್ ಜ್ಯುವೆಲರಿ ಆಗಿರ್ಬೋದು, ಇನ್ನೂ ಭಾಳ ಕಲೆಕ್ಷನ್ಸ್ ಅದಾವೆ ರೀ. ವೆಸ್ಟರ್ನ್ ಜ್ಯುವೆಲರಿ ಕೂಡ ಅದಾವೆ ರೀ ಸಿಲ್ವರ್ನಾಗ. ಆ್ಯಂಡ್ ಗಿಫ್ಟಿಂಗಿಗೂ ವೆರಿ ಗುಡ್ ಪ್ರೈಸ್ನಾಗ ಕೊಡ್ತಾರೆ. ಸೊ ಇಷ್ಟೆಲ್ಲ ತರ್ಸೇನಿ ರೀ ನನ್ನ ಪ್ರಾಡಕ್ಟ್ಸ್. ಸೊ ನನಗಂತೂ ಭಾಳ ಲೈಕ್ ಆಗ್ಯದ. ಮನಸ್ಸಂತ್ರಿ ಫುಲ್ ಆನಂದಮಯ ಆಗ್ಬಿಟ್ಟದ, ತೇಲಾಡತ್ತದ. ಇದೆಲ್ಲ ಯಾರು ದುಡ್ಲೇ ತರ್ಸೇನಂತ ಮಾಡೀವಿ. ಆಕಾಶನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಸ್ವೈಪ್ ಮಾಡಿಬಿಟ್ಟೇನಿ. ಸೊ ಪ್ಯೂರ್ ಸಿಲ್ವರ್ ಇದೆ. ಸೊ ಹಾಗಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅದ. ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ನೋಡ್ಬೋದು. ಸೂಪರ್ಬ್ ಅದಾವೆ. ಸೊ ನಿಮ್ಗೇನಾದರೂ ತೊಗೋಬೇಕು ಅಂತ ಅನಿಸಿದ್ರೆ ಸೊ ಸಂಜೆ ಜ್ಯುವೆಲರ್ಸದ ವೆಬ್ಸೈಟ್ ಲಿಂಕು ಕೊಟ್ಟೇನಿ ರೀ. ಆ್ಯಂಡ್ ಅದು ಸ್ಟೋರ್ ಲೊಕೇಶನ್ ಎಲ್ಲ ಕೊಟ್ಟೇನಿ ಡಿಸ್ಕ್ರಿಪ್ಷನ್ನಾಗ. ಸೊ ಚೆಕ್ ಮಾಡಿರಿ ಆ್ಯಂಡ್ ಕಣ್ಮುಚ್ಚಿ ಬಾಯ್ ಮಾಡಿರಿ. ನೋಡಿರಿ, ಆಕಾಶಿಗೆ ಇದನ್ನು ತರಿಸೇನಿ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ, ಓದ್ಕೊಡೋಣ ಅಂತ. ನಿಮಗೊಂದು ಸರ್ಪ್ರೈಸ್ ಕಡ ತರಿಸೇನಿ.
ಹೆಂಗೈತಿ ಎಲ್ಲ ನಿಮ್ದು ರೊಕ್ಕ ಹಾಕೋರಲ್ಲ ಬರ್ತದಲ್ಲ ನೋಡ್ರಿ ಅಲ್ಲಿ ಒಂದು ಪಿರ್ಕಿ ಅದ ನೋಡಿ ತೆಗೀರಿ ನೋಡ್ರಿ ಇದಕ್ಕೆ ಪಿರ್ಕಿ ಬರ್ತದ ಮಸ್ತ್ ಮಸ್ತ್ ಹುಡುಗಿ ಬಂದು ಮಸ್ತ್ ಈಶ್ವರ್ ಅದೀಶ್ವರ್ ಥ್ಯಾಂಕ್ಸ್ ಗಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್. ಸೊ ಹಿಂಗಿತ್ರಿ ಇವತ್ತಿನ ದಿನ. ನಿಮಗೆ ಯಾವ ಜ್ಯುವೆಲರಿ ಲೈಕ್ ಅದು ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ನನಗಂತ್ರಿ ಲಾಂಗ್ ಹಾರ ಭಾಳ ಲೈಕ್ ಆಗೈತಿ. ಆ್ಯಂಡ್ ಮಮ್ಮಿಗೆ ಮತ್ತು ಬೆಳಗೋ ಮಮ್ಮಿಗೆ ಸ್ವಲ್ಪ ಒಂದಿಷ್ಟು ಪ್ರಾಡಕ್ಟ್ಸ್ ತರಿಸೋದದ ರೀ. ಮತ್ತಷ್ಟು ತರಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ, ಸೊ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟೇನಿ, ಚೆಕ್ ಮಾಡಿರಿ.